ಗ್ಯಾರಂಟಿ ಸರ್ಕಾರದಲ್ಲಿ ಬೊಕ್ಕಸ ಬರಿದಾಗಿದೆಯಾ? ಹೀಗಾಗಿ 2.5 ವರ್ಷಗಳು ತುಂಬುವ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳ ಫಿಲ್ಟರ್ ಮಾಡೋಕೆ ಮುಂದಾಗಿದೆ. ಅದರ ಮೊದಲ ಭಾಗವಾಗಿ ಈಗಾಗಲೇ ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ ರದ್ದು ಮಾಡೋಕೆ ಪ್ಲಾನ್ ಮಾಡಿ ನೋಟಿಸ್ ಜಾರಿ ಮಾಡಿದೆ. ಆದರೆ ಬಿಪಿಎಲ್ ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗೆ ಕಟ್ ಆಗೋದು ಪಕ್ಕಾ ಆಗ್ತಿದೆ. ಉಚಿತ ಗ್ಯಾರಂಟಿಗಳಿಂದಲೇ ಸರ್ಕಾರಕ್ಕೆ ಹೊರೆನಾ? ಒಕ್ಕಸ ಸೇಫ್ ಮಾಡಲು ಬಿಗ್ ಪ್ಲಾನ್, ಬಿಪಿಎಲ್ಗೆ ಕತ್ತರೆ. ಕಾರ್ಡ್ ರದ್ದಾದ್ರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೂ ಕಂಟಕ. ಗ್ಯಾರಂಟಿಗಳ ಭರವಸೆ ಕೊಟ್ಟು 136 ಸ್ಥಾನ ಗೆದ್ದು ರಾಜ್ಯ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ 2 ವರ್ಷಗಳಿಂದ ಜಾರಿ ಮಾಡಿ ಜನರ ಮನಸ್ಸು ಗೆದ್ದಿದೆ. ಆದರೆ ಈ ನಡುವೆ ಗ್ಯಾರಂಟಿಗಳು ಸರ್ಕಾರಕ್ಕೆ ಭಾರೀ ಭಾರವಾಗಿವೆ. ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಗ್ಯಾರಂಟಿಗಳಿಂದ ಮೂಲಭೂತ ಸೌಕರ್ಯಗಳು ಕೊಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಗ್ಯಾರಂಟಿಗಳಿಗೆ ಫಿಲ್ಟರ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಗಳಲ್ಲಿ ಹಲವರಿಗೆ ರಾಜ್ಯ ಸರ್ಕಾರ ನೋಟಿಸ್ ನೀಡಿದೆ. ವರ್ಷಕ್ಕೆ 1.20 ಲಕ್ಷ ರೂಪಾಯಿ ಆದಾಯ ಇರೋರು ಹಾಗೂ 7 ಎಕರೆಗಿಂತಲೂ ಹೆಚ್ಚು ಜಮೀನು ಇರೋ ಮಾಲೀಕರ ಕಾರ್ಡ್ ರದ್ದು ಮಾಡ್ತೇವೆಂದು ನೋಟಿಸ್ ನೀಡಿದ್ದಾರೆ. ಈ ನೋಟಿಸ್ಗಳಿಗೆ ರೈತರು ಜನರು ಭಯಭೀತರಾಗಿದ್ದಾರೆ. ಈ ನಡುವೆ 7 ದಿನಗಳ ಒಳಗೆ ನೋಟಿಸ್ಗೆ ಉತ್ತರ ಕೊಡದವರ ಬಿಪಿಎಲ್ ಕಾರ್ಡ್ ರದ್ದಾಗಲಿವೆ. ರಾಜ್ಯಾದ್ಯಂತ 3 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು. ಗ್ಯಾರಂಟಿಗಳಿಗೆ ಕಂಡೀಷನ್ ಅಪ್ಲೈ, ಏನಿದು ಹೊಸ ರೂಲ್ಸ್? ಕಳೆದ 2 ತಿಂಗಳಲ್ಲಿ ರಾಜ್ಯಾದ್ಯಂತ ಸುಮಾರು 3 ಲಕ್ಷ ಕಾರ್ಡ್ ರದ್ದಾಗಿವೆ. ಈ ಕಾರ್ಡ್ ರದ್ದು ಬಳಿಕ ಇದರ ಮೇಲೆಯೇ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿಗಳು ಮುಂದೆ ಫಿಲ್ಟರ್ ಆಗಲಿವೆ. ಪ್ರತಿ ವರ್ಷ ಸರ್ಕಾರದಲ್ಲಿ ಸುಮಾರು 38,000 ಕೋಟಿ ರೂಪಾಯಿ ಈ 2 ಗ್ಯಾರಂಟಿಗಳಿಗೆ ಹೋಗ್ತಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೆಲ ಗ್ಯಾರಂಟಿಗಳ ವೆಚ್ಚ ಕಡಿಮೆ ಮಾಡಲು ಈ ಪ್ಲಾನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿಗಳ ಮೇಲೆ ಕೆಲ ಕಂಡೀಷನ್ ಜಾರಿ ಮಾಡೋದು ಪಕ್ಕಾ ಎನ್ನಲಾಗ್ತಿದೆ. ಒಟ್ಟಾರೆ ಗ್ಯಾರಂಟಿಗಳ ಹೆಸರೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ನಾಯಕರಿಗೆ ಈ ಗ್ಯಾರಂಟಿಗಳೇ ಭಾರ ಆಗಿರೋದು ನಿಜ. ಹೀಗಾಗಿ ಫಿಲ್ಟರ್ ಮಾಡೋಕೆ ದಾರಿ ಹುಡುಕುತ್ತಿರೋದು ನಿಜ ಅಂತಿವೆ ಮೂಲಗಳು. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.